ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ ಬ್ಲಾಗ್ ಬಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರಾಯರ ಪೂಜೆ ಮಾಡಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂದರೆ, ಮಠದಲ್ಲಿ ಇವತ್ತು ಮೇಡಮ್ ಪ್ರೇಮ ಅವ್ರು ಬರ್ತಿದ್ದಾರೆ. ಯಜಮಾನ ಖ್ಯಾತಿಯ ಪ್ರೇಮ ಅವ್ರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಹೋಮ ಇದೆ, ಬೇಗ ಹೋಗೋಣ ಅಂತ ಹೇಳಿ ಹೊರಟೆ. ನೋಡ್ತಾ ಇರ್ಬೋದು, ತುಂಬ ಜನ ಇದ್ದರು. ಹೋಗಿ ಫಸ್ಟು ರಾಯರ ದರ್ಶನ ಮಾಡಿದೆ. ನಾನು ರಾಯರ ದರ್ಶನ ಮಾಡಿ ಮೇಲಕ್ಕೆ ಹೋದೆ. ಅಷ್ಟರಲ್ಲಿ ಹೋಮ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನು ಕೂಡ ಇಲ್ಲಿ ಹೋಗಿ ಸೇವೆ ಮಾಡ್ತೀನಿ, ಹಾಗಾಗಿ ಆಲ್ರೆಡಿ ಹೋಮ ಎಲ್ಲ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಕಾಯಿ ಕಟ್ಟೋದು ತುಂಬ ವಿಶೇಷ. ಮೇಡಮ್ ಕೂಡ ಕಾಯಿ ಕಟ್ಟಿದ್ರು, ನಟಿ ಪ್ರೇಮ ಅವ್ರು ಕೂಡ. ಬನ್ನಿ ಆ ಸಂಕಲ್ಪದ ಬಗ್ಗೆ ಹೇಳ್ತೀನಿ ನಿಮಗೆ. ನೋಡಿ, ಇವರು ಯಾದಗಿರಿಯಿಂದ ಬಂದಿರೋದು. ಯಾದಗಿರಿಯಿಂದ ಬಂದು 2 ಕಾಯಿನ ಕೊಟ್ಟಿದ್ದಾರೆ ಇವ್ರಿಗೆ. 2 ಕಾಯಿ ಏನಕ್ಕಪ್ಪ ಅಂದರೆ, ಒಂದು ಕಾಯಿನ ಅವರು ಇಲ್ಲೇ ಇಟ್ಟು ಹೋಗ್ತಾರೆ ಮಠದಲ್ಲೇ, ಇನ್ನೊಂದು ಕಾಯಿನ ಅವರು ಮನೆಗೆ ತೊಗೊಂಡೋಗಿ ಸೇಮ್ ನಾವು ಮಠದಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಅದೇ ಥರ ಅವತ್ತು ಪೂಜೆ ಮಾಡಬೇಕು. ಏನು ಪದ್ಧತಿ ಇರುತ್ತೆ ಅಂದರೆ, ಅವತ್ತು ನಾನ್ ವೆಜ್ಜು, ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನೋ ಹಾಗಿಲ್ಲ. ಮಡಿಯಿಂದ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಆ ಕಾಯಿನ ಬಿಚ್ಚಿ ರಾಯರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಬೇಕು. ಸೇಮ್ ನಾವು ಮಠದಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಅವರು ಮನೇಲಿ ಕೂಡ ಮಾಡ್ತಾರೆ. ಅವರಿಗೆ 17 ವಾರ ಮತ್ತು 15 ವಾರಕ್ಕೆ ಬರೋಕ್ಕೆ ಹೇಳಿರ್ತಾರೆ ಜೋಶಿಗಳು. ಇವತ್ತು ಬನ್ನಿ ಅಂತ ಹೇಳಿದ್ರೆ ಅವತ್ತು ಬರ್ತಾರೆ ಅವ್ರ ಮಠಕ್ಕೆ. 15 ಡೇಸ್ಗೊಂದು, ಬಟ್ 15 ವೀಕ್ಸ್ಗೆ ಒಂದು ಸಲ ಬರ್ತಾರೆ. 21 ವಾರ ಇದ್ದರೆ ಅವರು ಜೋಶಿಗಳು ಯಾವ ಥರ ಹೇಳ್ತಾರೆ ಆ ಥರ ಬಂದು ಹೋಗಬೇಕು ಮಠಕ್ಕೆ. ದೂರ ಇರೋರಿಗೆ ಮಾತ್ರ. ಬಟ್ ಬೆಂಗಳೂರಲ್ಲಿ ಇರೋರು ಆಲ್ಮೋಸ್ಟ್ ಪ್ರತಿ ವಾರನೂ ಬರ್ತಾರೆ, ಬಂದು ಸೇವೆ ಮಾಡಿ ಇಲ್ಲಿ ಹೋಗ್ತಾರೆ. ಹಾಗಾಗಿ ನಟಿ ಪ್ರೇಮ ಕೂಡ ಇವತ್ತು ಇಲ್ಲಿ ಕಾಯಿ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಅವ್ರದ್ದು 21 ವಾರ ಆಯಿತು. ಹಾಗಾಗಿ ಪ್ರತಿ ವಾರ ಸೋಮವಾರ ಬರೋರು ಅವರು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋಗ್ಬಿಡೋರು. ಬೆಳಗ್ಗೆ 6-6:30ಗೆಲ್ಲ ಬಂದುಬಿಡೋರು. ಇವತ್ತು ಹೋಮ ಇದೆ ಅವ್ರದ್ದು ಕೂಡ. ಬನ್ನಿ ನೋಡೋಣ ಯಾವ ಥರ ಆಯಿತು ಹೋಮ ಅಂತ ತೋರಿಸ್ತೀನಿ.
ಆಯಿತು. ಇವಾಗ ಹೊರಡೋಣ ಅಂತೇಳ್ಬಿಟ್ಟು ಆಲ್ಮೋಸ್ಟು 2 ಗಂಟೆ 2:15 ಆಗಿತ್ತು. ಸೊ ಹಾಗಾಗಿ ಊಟ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಹೊರಡೋಣ ಅಂತೇಳಿ ಹೊರಟ್ವಿ. ನನ್ನ ಹೆಸರು ಛಾಯಾ ಅಂತ. ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಮತ್ತು ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಮಾನಸಿಕವಾಗಿ ತುಂಬ ಕುಗ್ಗೋಗಿರೋ ಥರ ಆಗ್ತಿತ್ತು, ತುಂಬ ಯೋಚನೆ ಆಗ್ತಿತ್ತು. ಇವಾಗ ನಾನು ಇಲ್ಲಿ ರಾಯರ ಮಠದಲ್ಲಿ ದಿನ ಸೇವೆ ಮಾಡ್ತಾಯಿದ್ದೀನಿ. ಮತ್ತು ನಾನು 18 ವಾರಗಳ ಕಾಲ ಸಂಕಲ್ಪ ಮಾಡಿ ಕಾಯಿ ಕಟ್ಟಿದ್ದೀನಿ. ಮತ್ತು ಇವಾಗ ಸ್ವಲ್ಪ ನಂಗೆ ಪರವಾಗಿಲ್ಲ, ಆರೋಗ್ಯ ಎಲ್ಲ ಸರಿಯಾಗಿದೆ. ನಾನು, ನಮ್ಮ ಮಗಳು, ನಮ್ಮ ಯಜಮಾನರು 3 ಬಂದು ಪ್ರತಿನಿತ್ಯ ಸೇವೆ ಮಾಡ್ತೀವಿ. ನಾನು ದಿನ ಇಲ್ಲೇ ಸೇವೆ ಮಾಡ್ತೀನಿ. ಮತ್ತು ಇಲ್ಲಿ ಬಂದರೆ ಏನೋ ರಾಯರ ಮಠಕ್ಕೆ ಬಂದರೆ ಏನೋ ಮನಸ್ಸಿಗೆ ನೆಮ್ಮದಿ, ಖುಷಿ, ಸಮಾಧಾನ ಸಿಗುತ್ತೆ. ಮತ್ತು ರಾಯರು ತುಂಬ ಒಳ್ಳೇದು ಮಾಡಿದ್ದಾರೆ ನನಗೆ. ನನ್ನ ಸಮಸ್ಯೆ ಎಲ್ಲ ನಿವಾರಣೆ ಆಗಿದೆ. ಅದಕ್ಕಾಗಿ ನಾನು ಯಾವಾಗೂ ರಾಯರಿಗೆ ಇಲ್ಲೇ ಸೇವೆ ಮಾಡ್ತೀನಿ. ಮತ್ತು ಪ್ರಸಾದದ ಬಗ್ಗೆ ಹೇಳಂಗಿಲ್ಲ. ಎಷ್ಟು 1000 ಜನ ಬಂದ್ರೂ ಪ್ರಸಾದ ಹಾಕ್ತಾರೆ. ಇದು ಸೇವೆ ಮಾಡೋರಿಗೆ ಅಂತ ಸಪ್ರೇಟು. ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ರೈನ್ಬೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮಠದ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ, ಬಟ್ ಒಂದು ವಿಡಿಯೋದಲ್ಲೆಲ್ಲ ಸಾಕಾಗೋದೇ ಇಲ್ಲ. ನಾನು ಆಲ್ಮೋಸ್ಟು ಕೆಲವು ಜನನ ನಾನು ಮಾತಾಡ್ಸಿದ್ದೀನಿ ಅಲ್ಲಿ, ಬಟ್ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಲೆಂತಿ ವಿಡಿಯೋ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಇದರಿಂದ ಈ ದೇವಸ್ಥಾನದಿಂದ ಒಳ್ಳೆಯದಾಗಿರೋದು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನನಗೂ ಇದು ಅನ್ವಯಿಸುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಯಾವ ಥರ ಇದೆ ಅಂತ ಹೇಳ್ತೀನಿ ನಿಮಗೆ. ಬಟ್ ಈ ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಮೋಸ್ಟ್ ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ರಿಗೂ ಯೂಸ್ ಆಗಲಿ ಅಂತ ಹೇಳಿ. ಇದರಿಂದ ನಮಗೆ ಆಗಲಿ ನಿಮಗೆ ಆಗಲಿ ಯಾವುದೇ ಥರ ಬೆನಿಫಿಟ್ ಇಲ್ಲ, ಬಟ್ ಇಲ್ಲಿನ ಒಂದು ನಂಬಿಕೆ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂದರೆ ನಮಗೂ ಇದನ್ನು ಶೇರ್ ಮಾಡೋದ್ರಿಂದ ಒಳ್ಳೆಯದಾಗಲಿ ಅಂತ ಅಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.